ಬರ್ತಾರೆ ಬಂದ್ರಾ ಏನು ಅಂತೆಲ್ಲ ಬಗ್ಗೆ ನೋಡುವ. ಇವಾಗ ನನ್ನ ತಮ್ಮನಿಗೆ ಆ ಥರ ಕ್ರೇಜ್ ಇದೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಸರ್. ನಾವು ಚಿಕ್ಕವರಾಗಿದ್ದಾಗಲೆಲ್ಲ ಯಾರು ಹೀರೋ ಬಂದರೆ ಸಾಕು, ಎಲ್ಲಿ ಬರ್ತಾವ್ರೆ ಹೇಗೆ ಬರ್ತಾವ್ರೆ ಅಂತೆಲ್ಲ ನೋಡಿ ಖುಷಿ ಪಡೋ ಇಷ್ಟೊಂದು ಜನನ ಅಂತ. ಅದೇ ಪ್ಲೇಸಲ್ಲಿ ಇವಾಗ ನನ್ನ ತಮ್ಮ ನಿಂತಿದ್ದಾನೆ. ಇಲ್ಲಿ ಅವ್ರ ಅಕ್ಕ ಇದ್ದಾರೆ. ಅಕ್ಕ ನಮಸ್ತೆ. ನಮಸ್ತೆ ಅಣ್ಣ. ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಗ್ತಿದೆ ಅಣ್ಣ. ಹೇಳಕ್ಕಾಗದೇ ಇರೋಷ್ಟ. ಹೌದು. ಓಕೆ, ಈಗ ನೀವು ಅನ್ಕೊಂಡಿದ್ರಾ ಕಪ್ ತರ್ತಾರೆ ಅಂತ ಗಿಲ್ಲಿ? ಹೌದು, ಜನಾಭಿಪ್ರಾಯ ಅಲ್ಲ ಸರ್, ಅದು ಅನ್ಕೊಂಡಿದ್ದೆ. ಯಾಕಂದರೆ ಜನಗಳೇ ಅಷ್ಟೊಂದು ಪ್ರೀತಿ ತೋರಿಸ್ತಿರ್ಬೇಕಾದ್ರೆ ನಾವು ಮನೆಯವರು ಅನ್ಕೊಳ್ಳೋದು ಅದೇನು ತಪ್ಪಲ್ಲ ಅಂತ. ನಾವು ತುಂಬಾ ಖುಷಿ ಆಯಿತು. ಯಾಕಂದರೆ ಜನರೇ ವೋಟ್ ಮಾಡಿ ಗೆಲ್ಸಿರೋದಲ್ವ, ಜನಗಳೇ ಸಪೋರ್ಟ್ ಮಾಡಿರೋದು, ಜನರಿಂದನೇ ಬಂದಿರೋದು ಅನ್ಕೊಂಡಿದ್ದೆ ಸರ್. ಈಗ ನಿಮ್ಮ ತಮ್ಮ ಅಂದರೆ ನಿಮ್ಮ ಜೊತೆ ಆಡ್ಕೊಂಡು ಬೆಳ್ಕೊಂಡು ನೀವು ನೋಡಿರ್ತೀರ. ಅಲ್ಲಿ ಈಗ ಆಡ್ಕೊಂಡು ಬೆಳ್ಕೊಂಡು ಹೆಂಗಿದ್ನ? ಬಿಗ್ ಬಾಸಲ್ಲಿ ಹಂಗೆ ಇದ್ನ? ಹೌದು ಹಾಗೆ ಇದ್ದ. ಇನ್ನು ಬಿಗ್ ಬಾಸ್ಗೆ ನೀವು ಹೋಗಿದ್ರಾ ನಿನ್ನೆ? ಇಲ್ಲ ಸರ್, ಹೋಗಿಲ್ಲ. ಪಾಪು ಇದೆಯಲ್ಲ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನಮ್ಮ ಮನೆಯವರು ಹೋಗಿದ್ರು, ಅಪ್ಪ ಅಮ್ಮ, ನನ್ನ ತಮ್ಮ ಹೋಗಿದ್ದ. ತುಂಬ ಖುಷಿ ಇದೆ. ಎಷ್ಟು ಈಗ ಸೆಲೆಬ್ರೇಷನ್ ಎಲ್ಲ ನೋಡ್ತಾ ಇದ್ದೀರಾ ನೀವು, ಹೇಗೆ ಅನ್ಸುತ್ತೆ? ಹೌದು, ಹೇಳ್ಕೊಳಕ್ ಆಗದೆ ಇರೋಷ್ಟು ಖುಷಿ. ನಮ್ಮ ತಮ್ಮ ಹೌದು, ಏನಕ್ಕೆ ಅಂದರೆ ನಾವೆಲ್ಲ ಮೊದಲು ಇವಾಗ ಮಳವಳ್ಳಿನಲ್ಲಿ ನೋಡಿದ್ರೆ ನಾವು ಬೇರೆ ಯಾರಾದರೂ ಹೀರೋಗಳೆಲ್ಲ ಬಂದರೆ ನಾವು ನಿಂತ್ಕೊಂಡು ನೋಡ್ತಿದ್ವಿ ಆ ಜಾಗದಲ್ಲಿ. ಅವರು ಬರೋದನ್ನೆಲ್ಲ ನಾವು ನಿಂತ್ಕೊಂಡು ಎಷ್ಟೊತ್ತು ಬರ್ತಾರೆ ಬಂದ್ರಾ ಏನು ಅಂತೆಲ್ಲ ಬಗ್ಗೆ ನೋಡುವ. ಇವಾಗ ನನ್ನ ತಮ್ಮನಿಗೆ ಆ ಥರ ಕ್ರೇಜ್ ಇದೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಸರ್. ನಾವು ಚಿಕ್ಕವರಾಗಿದ್ದಾಗಲೆಲ್ಲ ಯಾರು ಹೀರೋ ಬಂದರೆ ಸಾಕು, ಎಲ್ಲಿ ಬರ್ತಾವ್ರೆ ಹೇಗೆ ಬರ್ತಾವ್ರೆ ಅಂತೆಲ್ಲ ನೋಡಿ ಖುಷಿ ಪಡೋ ಇಷ್ಟೊಂದು ಜನನ ಅಂತ. ಅದೇ ಪ್ಲೇಸಲ್ಲಿ ಇವಾಗ ನನ್ನ ತಮ್ಮ ನಿಂತಿದ್ದಾನೆ. ಈಗ ಇಷ್ಟು ಜನ ಏನು ಕಷ್ಟಪಟ್ಟನಲ್ಲ, ಇದಕ್ಕೆಲ್ಲ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ? ಹೌದು, ತುಂಬಾನೇ ಸಾರ್ಥಕ ಆಯ್ತು. ಅವನು ಸ್ಟಾರ್ಟಿಂಗಿಂದ ಬೆಂಗಳೂರಿಗೆ ಹೋದಾಗಿಂದ ಇಲ್ಲಿ ತನಕ ಅವ್ನ ಜೀವನ ಏನಿದೆ ಅದಕ್ಕೆ ನಿಜವಾಗ್ಲೂ ಸಾರ್ಥಕ ಆಯ್ತು. ಅದಕ್ಕಿಂತ ಹೆಚ್ಚಿಗೆನೇ ಪ್ರೀತಿ ಎಲ್ಲ ಜನಗಳು ಕೊಟ್ಟಿದ್ದಾರೆ ಸರ್. ನೀವು ಇಷ್ಟು ಬಿಗ್ ಬಾಸ್ ನೋಡಿರ್ತೀರಾ ತುಂಬ ಸೀಸನ್ಗಳಿಂದ. ಈ ಸೀಸನ್ ಅಷ್ಟು ಕ್ರೇಜು ಯಾವ ಸೀಸನ್ ಇಲ್ಲ. ನಾನು ಎಲ್ಲ ಸೀಸನು ನೋಡಿದ್ದೀನಿ ಸರ್, ನೋಡ್ತಿದ್ದೆ ನಾನು. ಏಕೆಂದರೆ ನನಗಿಷ್ಟ ಬಿಗ್ ಬಾಸು, ಎಲ್ಲ ಸೀಸನು ನೋಡ್ತಿದ್ದೆ. ಬಟ್ ಈ ಸೀಸನ್ ಅಷ್ಟು ನಾನು ನೋಡಿಲ್ಲ. ಇಷ್ಟು ಕೋಟಿ ಓಟು ನಂಗೆ ಸುದೀಪ್ ಸರ್ ಹೇಳಿ ತುಂಬಾ ನಂಗೆ ಸುದೀಪ್ ಸರ್ ಹೇಳ್ದಾಗಲೇ ತುಂಬ ನನಗೆ ಖುಷಿ ಆಯಿತು. ಆವಾಗಲೇ ಜನಗಳು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟೆ ಅಷ್ಟು ಕೋಟಿ ಓಟು ಗಿಲ್ಲಿದ್ದೇನೆ ಅಂತ ಆಲ್ರೆಡಿ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಆಲ್ರೆಡಿ ನಾನು ಅಪ್ಡೇಟ್ ಎಲ್ಲ ನೋಡ್ತಾ ಇದ್ದೆ, ಆ ಜನ ಹೇಳೋದು ಅಪ್ಡೇಟ್ ಅದೆಲ್ಲ ತುಂಬಾ ಖುಷಿ ಆಯಿತು ಸರ್. ಓಕೆ, ಇಲ್ಲಿ ಮಾಮನಿಗೋಸ್ಕರ ಕಾಯ್ತಾರ? ಏನೋ ಮಾಮನಿಗೋಸ್ಕರನಾ? ಹೇಳಿ ಸರ್, ಹೇಗೆ ಅನ್ನಿಸ್ತು?